ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಅಧ್ಯಾಯ 1, ಅಧ್ಯಾಯ 3 ಮತ್ತು ಅಧ್ಯಾಯ 5ನಲ್ಲಿ LBA ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ಕೋತ ಹೋಗ್ತೀನಿ. ಸೊ ಇವಾಗೇನಪ್ಪ ಅಂತಂದ್ರೆ, ಮೊದಲ ಅಧ್ಯಾಯದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅಧ್ಯಾಯ ನೋಡಿದೆವು. ಅದರಲ್ಲಿ ಏನಪ್ಪ ಅಂತಂದ್ರೆ LBA ಕ್ವಶನ್ಸ್ಗಳು ಈ ಥರ ಇವೆ. ಒಂದನೇ ಏನಪ್ಪ ಅಂತಂದ್ರೆ ಪ್ರಶ್ನೆ ಈ ಥರ ಇದೆ ನೋಡಿ: ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಅಂತಂದರೆ, ನಾವು ದ್ರವ್ಯರಾಶಿ, ನಿರ್ದಿಷ್ಟ ಗಾತ್ರ ಮತ್ತು ಸಾಂದ್ರತೆ ಮತ್ತು ಬಣ್ಣ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಬಣ್ಣ ಏನಪ್ಪ ಅಂತಂದ್ರೆ ದ್ರವ್ಯದ ವಿಶಿಷ್ಟ ಗುಣಲಕ್ಷಣವಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ, ಎರಡನೇ ಪ್ರಶ್ನೆ ನೋಡಿ: ಒಂದು ವಸ್ತುವನ್ನು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆಗೆ ಏನು ಹೇಳ್ತೀವಿ? ಘನಸ್ಥಿತಿಯಿಂದ ದ್ರವಸ್ಥಿತಿಗಪ್ಪ ಅಂತಂದ್ರೆ ನಾವಿಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ: ದ್ರವನ, ಘನೀಕರಣ, ಆವಿಕರಣ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಸಾಂದ್ರೀಕರಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ದ್ರವನ ಆಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಂದು ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆಗೆ ಏನಂತೇವಪ್ಪ ಅಂತ ಕೇಳಿದ್ದಾರೆ. ಆವಿಕರಣ ಅಂತೇವ, ಸಾಂದ್ರೀಕರಣನ, ಉತ್ಪನ್ನನ, ಘನೀಕರಣ ಅಂತ. ಅಂದ್ರೆ ಘನ ವಸ್ತು ಏನಪ್ಪ ಅಂದ್ರೆ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತೀವಿ ನಾವು? ಉತ್ಪನ್ನನ ಅಂತ ಹೇಳ್ತೀವಿ ನಾವು. ಈಗ 4ನೇ ಪ್ರಶ್ನೆ: ಒಂದು ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ ಏನು ಹೇಳ್ತೀವಿ ಅಂತ. ಅಂದ್ರೆ ಅನಿಲದಿಂದ ನೇರವಾಗಿ ಘನ ಸ್ಥಿತಿಗೆ ಬರ್ತಕ್ಕಂಥ ಪ್ರಕ್ರಿಯೆಗೆ ಏನಂತೀವಿ ನಾವು? ಉತ್ಪನ್ನ ಅಂತೇವ, ಘನೀಕರಣ ಅಂತೇವ, ನಿಕ್ಷೇಪನ, ಸಾಂದ್ರೀಕರಣ ಅಂತಂದ್ರೆ ನಿಕ್ಷೇಪನ ಅಂತ ಹೇಳಿದ್ದೆ ನಾನು. ಅಂದರೆ ಘನದಿಂದ ಅನಿಲಕ್ಕೆ ಹೋದ್ರೆ ಅದಕ್ಕೆ ಉತ್ಪನ್ನ, ಅನಿಲದಿಂದ ಘನಕಪ್ಪ ಅಂತಂದ್ರೆ ಸಾಂದ್ರೀಕರಣ, ಇದು ನಿಕ್ಷೇಪನ ಅಂತ ಹೇಳ್ತೀವಿ ನಾವು. ಈಗ 5ನೇ ಪ್ರಶ್ನೆ: ಈ ಕೆಳಗಣದಲ್ಲಿ ಯಾವ ವಸ್ತು ಉತ್ಪನ್ನ ಗುಣವನ್ನು ತೋರಿಸುವುದಿಲ್ಲ ಅಂತ ಹೇಳಿದರೆ? ಅಮೋನಿಯಂ ಕ್ಲೋರೈಡ್ ಮತ್ತು ಕರ್ಪೂರದ 2 ಎಕ್ಸಾಂಪಲನ್ನು ಕೂಡ ನಾವು ತರಗತಿಯಲ್ಲಿ ನೋಡಿದ್ದೆವು. ಆಮೇಲೆ ನ್ಯಾಪ್ತಲಿನಪ್ಪ ಅಂತಂದ್ರೆ ಡಾಂಬರ್ ಗೋಲಿ ಅಂತ ಆಡು ಭಾಷೆಯಲ್ಲಿ ಹೇಳ್ತೇವೆ. ಇವುಗಳೇನಪ್ಪ ಅಂತಂದ್ರೆ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ತಾವ. ಅದರ ತಾಮ್ರ ಏನಪ್ಪ ಅಂತಂದ್ರೆ ಅದಕ್ಕೆ ಉಷ್ಣ ಕೊಟ್ಟಾಗ ಕರಗಿದ ನಂತರ ಏನಪ್ಪ ಅಂತಂದ್ರೆ ಸಾಕಷ್ಟು ಉಷ್ಣತೆ ಬೇಕಾಗ್ತದೆ. ಅವಾಗ ಅದು ಏನಪ್ಪ ಅಂದ್ರೆ ಅನಿಲ ಸ್ಥಿತಿಗೆ ಹೋಗ್ತದೆ, ಅಂದ್ರೆ ದ್ರವ ಸ್ಥಿತಿಗೆ ಮೊದಲು ಬರುತ್ತೆ. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಉತ್ಪನ್ನ ಗುಣ ಯಾವುದು ತೋರಿಸೋದಂದ್ರೆ ತಾಮ್ರ. ನೆಕ್ಸ್ಟ್ 6ನೇ ಪ್ರಶ್ನೆ: ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು ಯಾವುದಪ್ಪ ಅಂತಂದ್ರೆ ನೈಟ್ರೋಜನ್ ಅನಿಲನ, ಕಾರ್ಬನ್ ಡೈಆಕ್ಸೈಡ, ಕರ್ಪೂರ, ಅಥವಾ 4ನೇ ಆಪ್ಷನ್ ಆರ್ಗಾನ್ ಮತ್ತು ನಿಯಾನ್ ಅನಿಲಗಳ ಮಿಶ್ರಣ ಅಂತಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡಿಗೆ ನಾವೇನಪ್ಪ ಅಂದ್ರೆ ಶುಷ್ಕ ಮಂಜುಗಡ್ಡೆ, ಡ್ರೈ ಏನಪ್ಪ ಅಂತಂದ್ರೆ ಐಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಆಮೇಲೆ 7ನೇ ಪ್ರಶ್ನೆ: ಒತ್ತಡದ SI ಏಕಮಾನ ಯಾವುದು ಅಂತ ಹೇಳಿದ್ದಾರೆ? ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಅರ್ಥ. ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಒತ್ತಡದಪ್ಪ ಅಂತಂದ್ರೆ ಪ್ಯಾಸ್ಕಲ, ನ್ಯೂಟನ, ಜೌಲ ಅಂತಂದರೆ ಇಲ್ಲಿ ನಾವು ಪ್ಯಾಸ್ಕಲ್ ಅಂತ ಹೇಳ್ತೇವೆ. ಒತ್ತಡದ ಏಕಮಾನ ಏನಪ್ಪ ಅಂದ್ರೆ ಪ್ಯಾಸ್ಕಲ್. ಈ 7 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಮೊದಲ ಅಧ್ಯಾಯದಲ್ಲಿ LBA ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ನೆಕ್ಸ್ಟ್ ನಾವೇನಪ್ಪ ಅಂತಂದ್ರೆ, ಈಗ ನಾವು ಜೀವದ ಮೂಲ ಘಟಕ ಏನಪ್ಪ ಅಂತಂದ್ರೆ ನಮ್ಮದು ಜೀವದ ಮೂಲ ಘಟಕ ಅಧ್ಯಾಯ 5ರಲ್ಲಿ ನೋಡಿದ್ದೆವು ನಾವು. ಇದು ಜೀವದ ಮೂಲ ಘಟಕ, ಅದರಲ್ಲಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ಕೆಳಗಿನವುಗಳಲ್ಲಿ ಪೊರೆ ಇಲ್ಲದ ಈ ಕಣದಂಗವನ್ನು ಗುರುತಿಸಿ ಅಂತ ಬರೀಬೇಕಾಗಿತ್ತು ಅವರು. ಆ್ಯಕ್ಚುಲು ನಾನು ನಿಮಗೆ ಹೇಳಿದೆ 2 ಪೊರೆ ಇಲ್ಲದೆ ಇರತಕ್ಕಂಥ ಯಾವುದೋ ರೈಬೋಸೋಮ್ ಮತ್ತು ಏನಪ್ಪ ಅಂತಂದ್ರೆ ಸೆಂಟ್ರಿಯೋಲ್ ಅಂತ ಹೇಳಿದೆ. ಸೊ ಇಲ್ಲಿ ರೈಬೋಸೋಮ್ ಕೊಟ್ಟಿದ್ದಾರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್ ಮತ್ತು ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ರೈಬೋಸೋಮ್ ಅಂತ ಹೇಳಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಸಸ್ಯಕೋಶದ ಪೊರೆಯು ಮುಖ್ಯವಾಗಿ ಇವುಗಳಿಂದ ಮಾಡಲ್ಪಟ್ಟಿದೆ ಅಂತಂದರೆ ನಾವು ಪಿಷ್ಟನ, ಪ್ರೋಟೀನ, ಸೆಲ್ಯುಲೋಸ, ಲಿಪಿಡ ಅಂತಂದ್ರೆ ಸೆಲ್ಯುಲೋಸಿಂದ ಇದು ಸಸ್ಯಕೋಶ ಪೊರೆ ಏನಪ್ಪ ಅಂತಂದ್ರೆ ಪಿಷ್ಟ, ಪ್ರೋಟೀನು, ಸೆಲ್ಯುಲೋಸು ಮತ್ತು ಲಿಪಿಡು ಅಂತ ಹೇಳಿದ್ದಾರೆ. ಸೊ ಸಸ್ಯಕೋಶದ ಪೊರೆ ಏನಪ್ಪ ಅಂತಂದ್ರೆ ಸೆಲ್ಯುಲೋಸಿಂದ, ಅಂದರೆ ಕೋಶಭಿತ್ತಿ ಸೆಲ್ಯುಲೋಸಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೇಕು. ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುವಂಥ ಕಣದಂಗ ಯಾವುದಪ್ಪ ಅಂತಂದ್ರೆ ಇದು ರೈಬೋಸೋಮು, ಕೋಶಭಿತ್ತಿ, ಲೈಸೋಸೋಮ್ ಅಂತ ಹೇಳಿದ್ದಾರೆ. ಮತ್ತು ಸೆಂಟ್ರಿಯೋಲ್ ಅಂತಂದ್ರೆ ಸೆಂಟ್ರಿಯೋಲ್ ಏನಪ್ಪ ಅಂದ್ರೆ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಸಸ್ಯಕೋಶದಲ್ಲಿ ಕಂಡುಬರುವುದಿಲ್ಲ. ಹೆಂಗೆ ಕೋಶಭಿತ್ತಿ ಪ್ರಾಣಿ ಸಸ್ಯಕೋಶದಲ್ಲಿ ಕಂಡುಬರುವುದಿಲ್ಲ, ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತಲ್ಲ, ಹಂಗೆ ಸೆಂಟ್ರಿಯೋಲ್ ಏನಪ್ಪ ಅಂದ್ರೆ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 4ನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಜೀವಕೋಶನ ಆತ್ಮಹತ್ಯಾ ಚೀಲ ಯಾವುದಪ್ಪ ಅಂದ್ರೆ ರೈಬೋಸೋಮ, ರಸಧಾನ್ಯ, ಗಾಳಿಗೆ ಸಂಕೀರ್ಣ, ಲೈಬೋಸೋಮ್ ಅಂತಂದ್ರೆ ಲೈಸೋಸೋಮ್ ಏನಪ್ಪ ಅಂತಂದ್ರೆ ಆತ್ಮಚೀಲ ಅಂತ ಹೇಳ್ತೇವೆ. ಯಾಕಂದರೆ ಅಂತಂದ್ರೆ ಅದು ಸಸ್ಯ ಜೀವಕೋಶಕ್ಕೆ ಬೇರೆ ಒಂದು ಸೂಕ್ಷ್ಮಾಣುಜೀವಿಗಳು ಹಾನಿಪಡಿಸಿದಾಗ ತನ್ನಂತ ಸ್ಫೋಟಗೊಳಿಸ್ಕೊಳ್ತದೆ, ಹಾಗಾಗಿ ಅದಕ್ಕೆ ಆತ್ಮಹತ್ಯೆ ಚೀಲ ಅಂತ ಹೇಳ್ತೇವೆ. ನ್ಯೂಕ್ಲಿಕ್ ಆಮ್ಲವನ್ನು ಮಾತ್ರ ಹೊಂದಿರುವ ಕೋಶ ಕೇಂದ್ರ ಪ್ರದೇಶ ನ್ಯೂಕ್ಲಿಯೈಡ, ನ್ಯೂಕ್ಲಿಯಸ್, ಕ್ಯಾರಿಯೋಟ ಅಂತ ನ್ಯೂಕ್ಲಿಯೈಡ ಅಂತ ಹೇಳ್ಬೇಕು ನಾವು. ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು ಈ ಕೆಳಗಿನವುಗಳಿಂದ ಆಗಿದೆಯಪ್ಪ ಅಂತಂದರೆ RNA ಮತ್ತು ಪ್ರೋಟೀನು, DNA ಮತ್ತು ಪ್ರೋಟೀನು, DNA ಮತ್ತು ಲಿಪಿಡು, RNA ಮತ್ತು ಲಿಪಿಡಪ್ಪ ಅಂತಂದ್ರೆ ಇಲ್ಲಿ ನಾವು
DNA ಮತ್ತು ಪ್ರೋಟೀನ್ ಅಂತ ಹೇಳ್ಬೇಕು. DNA ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಅಂತ ಹೇಳ್ಬೋದು. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನು. ಸೊ ಜೀವಕೋಶದ ಶಕ್ತಿ ನಾಣ್ಯ ಯಾವುದಪ್ಪ ಅಂದರೆ ATP ಅಂತ ಹೇಳ್ತೀವಿ ನಾವು. ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. NADP ಅಂತ, ADP ಅಂತ, DNA ಅಂತ, ATP ಅಂದರೆ 4ನೇ ಆಪ್ಷನ್ ಏನಪ್ಪ ಅಂದ್ರೆ ATP ಅಂತ ಹೇಳ್ಬೇಕು ನಾವು. ಆಮೇಲೆ ಏನಪ್ಪ ಅಂದ್ರೆ ತನ್ನದೇ ಆದಂತಹ DNA ಹೊಂದಿರುವಂತಹ ಕಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನಿಮಗೆ ನಾನು ಇದು ಸ್ವಲ್ಪ ಹೇಳಿರಲಿಲ್ಲ, ಹೇಳಬೇಕಿತ್ತು. ಸೊ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ, ಮೈಟೋಕಾಂಡ್ರಿಯಾ ಮತ್ತು ರೈಬೋಸೋಮ್ ಮತ್ತು ಪ್ಲಾಸ್ಟಿಡ, ರೈಬೋಸೋಮ್ ಮತ್ತು ಲೈಸೋಮಪ್ಪ ಅಂತಂದರೆ ಇಲ್ಲಿ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ ಆಪ್ಷನ್ ಏನಪ್ಪ ಅಂತಂದರೆ ಸರಿಯಾದ. ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾಗಳು ತನ್ನದೇ ಆದಂತಹ DNAಗಳನ್ನು ಏನಪ್ಪ ಅಂದ್ರೆ ಹೊಂದಿರ್ತವೆ. 9ನೇ ಪ್ರಶ್ನೆ, ಜೀವಕೋಶ ಪೊರೆಯ ಮತ್ತೊಂದು ಹೆಸರು ಏನಪ್ಪ ಅಂತಂದರೆ ನಾವು ಇದು ಡಿಸ್ಕಸ್ ಮಾಡಿದ್ದೇವೆ. ಇದಕ್ಕೆ ನಾವು ಅರೆವಾಪ್ಯ ಪೊರೆ ಅಂತ ಹೇಳ್ತೇವೆ. ಸೊ ಆಪ್ಷನ್ ಎ ಕೋಶ ಭಿತ್ತಿ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅರೆವಾಪ್ಯ ಪೊರೆ, ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯೋಪ್ಲಾಸಮ್ ಅಂತಂದರೆ ಇಲ್ಲಿ ಅರೆವಾಪ್ಯ ಪೊರೆ, ಬಿ ಆಪ್ಷನ್ ಸರಿಯಾಗುತ್ತದೆ. 10ನೇ ಪ್ರಶ್ನೆ ಏನಪ್ಪ ಅಂದರೆ ಜೀವಕೋಶ ಶಕ್ತಿ ಕೇಂದ್ರ ಯಾವುದಪ್ಪ ಅಂತಂದರೆ ಇದು ಸುಲಭವಾದಂಥ ಪ್ರಶ್ನೆ. ಮೈಟೋಕಾಂಡ್ರಿಯಾನ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ, ರೈಬೋಸೋಮ ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ರೈಬೋಸೋಮ್ ಏನಪ್ಪ ಅಂದರೆ ಪ್ರೋಟೀನ್ ಉತ್ಪಾದನೆಯನ್ನು ಸಂಶ್ಲೇಷಣೆ ಮಾಡ್ತೇವೆ. ಲೈಸೋಸೋಮ್ ಆತ್ಮಹತ್ಯೆ ಚೀಲಗಳು. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಏನಪ್ಪ. ಗಾಲ್ಗಿ ಸಂಕೀರ್ಣ ಏನಪ್ಪ ಅಂತಂದ್ರೆ ಗಾಲ್ಗಿ ಸಂಕೀರ್ಣಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ಸಂಶ್ಲೇಷಣೆಯನ್ನು ಮಾಡ್ತವೆ ಬೇರೆ ಬೇರೆ ವಸ್ತುಗಳು. ಸೊ ಇದೇನಪ್ಪ ಅಂತಂದ್ರೆ ನಮ್ಮದು 5ನೇ ಅಧ್ಯಾಯ ಜೀವದ ಮೂಲ ಘಟಕ ಆಯಿತು. ಈಗ 3ನೇ ಅಧ್ಯಾಯ ಏನಪ್ಪ ಅಂತಂದ್ರೆ ನಾವು ಅದರದ್ದು ಎಲ್ವೆ ಕ್ವಶನ್ಗಳನ್ನು ನೋಡೋಣ. ಪರಮಾಣುಗಳು ಮತ್ತು ಅಣುಗಳು ಅಂತ. ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಸೋಡಿಯಂ ಅಂದರೆ Na ಅಂತ ಇರುತ್ತೆ, ಕ್ಲೋರೈಡಪ್ಪ ಅಂದರೆ Cl, NaCl ಏನಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್ ಅಂದರೆ ರಾಸಾಯನಿಕ ಸೂತ್ರ ಆಗುತ್ತೆ. ಇಲ್ಲಿ NaCl ಕೊಟ್ಟಿದ್ದಾರೆ, NaOH ಕೊಟ್ಟಿದ್ದಾರೆ, HCl ಕೊಟ್ಟಿದ್ದಾರೆ, KCl ಅಂತ ಕೊಟ್ಟಿದ್ದಾರೆ. ಅಂದರೆ ಆಪ್ಷನ್ ಸೋಡಿಯಂ ಕ್ಲೋರೈಡ್ ಆಗುತ್ತದೆ NaCl. 2ನೇ ಆಪ್ಷನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. 3ನೇ ಆಪ್ಷನ್ನು ಸೋಡಿಯಂ ಕ್ಲೋರೈಡ್ ಇದೆ, ಹೈಡ್ರೋಜನ್ ಕ್ಲೋರೈಡ್ ಇದೆ. ಆಮೇಲೆ 4ನೇ ಆಪ್ಷನ್ ಪೊಟ್ಯಾಷಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡ್ ಕೇಳಿದ್ರಿಂದ NaCl ಆಗುತ್ತದೆ. ಪೊಟ್ಯಾಷಿಯಂ ನೈಟ್ರೇಟ್ನ ರಾಸಾಯನಿಕ ಸೂತ್ರ ಕೊಟ್ಟಿದ್ದಾರೆ. ಸೊ ಪೊಟ್ಯಾಷಿಯಂ ನೈಟ್ರೇಟ್ನ ರಾಸಾಯನಿಕ ಸೂತ್ರ ಏನಾಗುತ್ತಪ್ಪ ಅಂತಂದರೆ KNO3 ಆಗುತ್ತದೆ, KNO2 ಆಗುತ್ತದೆ, KNO3 ಆಗುತ್ತಾ, NaCl ಆಗುತ್ತಪ್ಪ ಅಂತಂದರೆ ಇಲ್ಲಿ ನಮಗೇನಪ್ಪ ಅಂತಂದ್ರೆ ಇಲ್ಲಿ KNO3 ಏನಪ್ಪ ಅಂತಂದ್ರೆ ನಮಗೆ ಈ ಒಂದು ಪೊಟ್ಯಾಷಿಯಂ ನೈಟ್ರೇಟ್ನ ರಾಸಾಯನಿಕ ಸೂತ್ರ ಆಗುತ್ತದೆ. ನೆಕ್ಸ್ಟು ಸ್ಥಿರ ಅನುಪಾತಗಳ ನಿಯಮ ಪ್ರತಿಪಾದಿಸಿದವರು ಯಾವುದರಪ್ಪ ಅಂತಂದ್ರೆ ನಾವು ಜೋಸೆಫ್ ಎಲ್ ಪ್ರೋಸ್ಟ್ ಅಂತ ನಾವು ಡಿಸ್ಕಸ್ ಮಾಡಿದೆವು. ಸೊ ಸ್ಥಿರ ಅನುಪಾತಗಳನ್ನ ಆಪ್ಷನ್ ಎ ಜೆ ಥಾಮ್ಸನ್ ಕೊಟ್ಟಿದ್ದಾರೆ, ಆ್ಯಂಟನಿ ಲಿಯೋಸಿಯವರು, ಜೋಸೆಫ್ ಪ್ರೋಸ್ಟೆ ಮತ್ತು ಜಾನ್ ಡಾಲ್ಟನ್ ಅಂತಂದರೆ ಇಲ್ಲಿ ಸ್ಥಿರ ಅನುಪಾತಗಳ ನಿಯಮ ಪ್ರತಿಪಾದಿಸೋ ಜೋಸೆಫ್ ಎಲ್ ಪ್ರೋಸ್ಟೆ ಅಂತ ಹೇಳ್ಬೇಕು. AlO3 ಥ್ರೈಸ್ನಲ್ಲಿ ಅಲ್ಯೂಮಿನಿಯಂನ ವೆಲೆನ್ಸಿ ಎಷ್ಟಪ್ಪ ಅಂತಂದ್ರೆ ಅಲ್ಯೂಮಿನಿಯಂನ ವೆಲೆನ್ಸಿ ಇಲ್ಲಿ 3 ಆಗುತ್ತೆ. ಆಪ್ಷನ್ 1 ಕೊಟ್ಟಿದ್ದಾರೆ, ಆಪ್ಷನ್ ಬಿ 2 ಕೊಟ್ಟಿದ್ದಾರೆ, ಆಪ್ಷನ್ ಸಿ 3 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ 4 ಅಂತಂದರೆ ಇಲ್ಲಿ ಅಲ್ಯೂಮಿನಿಯಂನ ವೆಲೆನ್ಸಿ ಎಷ್ಟು 3 ಆಗುತ್ತದೆ. CaO ಸೂತ್ರವನ್ನು ಪ್ರತಿನಿಧಿಸುವ ಸಂಯುಕ್ತ ಹೆಸರು ಅಂತಂದರೆ CaO ಅಂತಂದರೆ ಏನು, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ. ಕ್ಯಾಲ್ಸಿಯಂ ಮತ್ತು ಆಕ್ಸಿಜನ್ ಕ್ಯಾಲ್ಸಿಯಂ ಆಕ್ಸೈಡ್. ಇದು ಆಪ್ಷನ್ ಎ ಇದು ಕೊಟ್ಟಿದ್ದಾರೆ ನೋಡಿ, ಅದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಟ್ಟಿದ್ದಾರೆ, CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕ್ಲೋರೈಡ್ CaCl2 ಅದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಏನೋ CaO ಅಂತ ಇರ್ತದೆ. ಏಕಪರಮಾಣುತೆ ಹೊಂದಿರುವ ಧಾತು ಯಾವುದು ಅಂತ ಹೇಳಿದ್ರೆ ಆಕ್ಸಿಜನ್ ದ್ವಿಪರಮಾಣು, ಹೈಡ್ರೋಜನ್ ದ್ವಿಪರಮಾಣು. ಆಮೇಲೆ ಹೀಲಿಯಂ ಕೊಟ್ಟಿದ್ದಾರೆ, ಆಮೇಲೆ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ನಮಗೆ ನೈಟ್ರೋಜನ್ ಏನಪ್ಪ ಏಕಪರಮಾಣುವೆ ಧಾತು ಆಗುತ್ತದೆ ಅಂತ ಹೇಳ್ಬೋದು ನಾವು. ಚತುರ್ಪರಮಾಣುಯ ಧಾತು ಯಾವುದಾಗುತ್ತಪ್ಪ ಅಂತಂದ್ರೆ ಆಕ್ಸಿಜನ್, ಫಾಸ್ಫರಸ್, ಹೀಲಿಯಂ, ನೈಟ್ರೋಜನ್ ಫಾಸ್ಫರಸ್ ಆಗುತ್ತೆ. ಸೊ ನೆಕ್ಸ್ಟ್ ದ್ವಿಪರಮಾಣುತೆ ಹೊಂದಿರದ ಧಾತು ಯಾವುದಂದ್ರೆ ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್ ಮತ್ತು ಸಲ್ಫರ್ ಅಂದರೆ ಸಲ್ಫರ್ ಆಗುತ್ತೆ. ಇಷ್ಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ನಮ್ಮದು ಪರಮಾಣುಗಳು ಅಣುಗಳಲ್ಲಿ 8 ಮುಖ್ಯವಾಗಿ